ವೆಲ್ಕಮ್ ಟು ಪಾರ್ಟ್ 2 ಆಫ್ ಡಿವೋರ್ಸ್ ಪಲಾವ್ ಕತೆ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನೀರು ಮಳ್ಳಕ್ಕಿಟ್ಟು ಅದಕ್ಕೆ 1 ಅವರ್ಕಿಂತ ಹೆಚ್ಚಾಗಿ ನೆನೆಸಿಟ್ಟಿರೋಂಥ ಅಕ್ಕಿ ಹಾಕ್ಬಿಟ್ಟು ಅದನ್ನು ಬಾಯ್ಲ್ ಆಗಿಬಿಟ್ಬಿಟ್ಟೆ. ಈ ಕಡೆ ಸಪ್ರೇಟಾಗಿ ಪಲಾವ್ ಮಸಾಲೆಗೆ ಮತ್ತು ಎಣ್ಣೆ, ತುಪ್ಪ ಹಾಗೆ ಪಲಾವ್ ಮಸಾಲೆ, ಇಲ್ಲಿ ಚಕ್ಕೆ ಲವಂಗ ಎಲ್ಲ ಹಾಕಿಲ್ಲ ಬಿಕಾಸ್ ನಾನು ಆಲ್ರೆಡಿ ರೈಸ್ಗೆ ಹಾಕಿರೋದ್ರಿಂದ. ಸೊ ಈರುಳ್ಳಿ, ಟೊಮ್ಯಾಟೊ, ಅದಾದಮೇಲಿಂದ ಸ್ಟೀಮ್ ಆಗಿತ್ತಲ್ಲ ಆ ತರಕಾರಿ, ಅದನ್ನೆಲ್ಲ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಫ್ರೈ ಮಾಡೋಕ್ಕೆ ಬಿಟ್ಟು ನನ್ನ ಮಗಳಿಗೆ ಎತ್ತಿಟ್ಕೊಂಡ್ಬಿಟ್ಟೆ. ಇದಾದಮೇಲಿಂದ ಪಲಾವ್ ಮಸಾಲೆಗಳು ಏನೇನು ಹಾಕ್ತೀರಾ ನೀವು, ನಾನು ಇಲ್ಲೆಲ್ಲ ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಅದೆಲ್ಲ ಮಸಾಲೆಗಳನ್ನ ಹಾಕಿ ಲಾಸ್ಟಲ್ಲಿ ಒಂದೇ ಒಂದು ಕೀ ಇಂಗ್ರೀಡಿಯೆಂಟ್ ಅಂದರೆ ಮ್ಯಾಗಿ ಮಸಾಲ. ಯೂಶ್ವಲಿ ಪಲಾವ್ಗೆಲ್ಲ ಹಾಕಲ್ಲ, ಬಟ್ ಇದೊಂದು ಸ್ವಲ್ಪ ಸಪ್ರೇಟ್ ಮಾಡಿದ್ದೀನಲ್ಲ, ಹಾಗಾಗಿ ಸ್ವಲ್ಪ ಮ್ಯಾಗಿ ಮಸಾಲ ಹಾಕಿದೆ. ಸೊ ಎರಡು ಕಾಂಬಿನೇಷನು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ನೀವು ಇದನ್ನು ಗೀ ರೈಸ್ ಮತ್ತು ಕುರ್ಮಾ ಎಲ್ಲ ಮಾಡ್ತಾರಲ್ಲ, ಅದಕ್ಕೆ ಕನ್ಫ್ಯೂಸ್ ಆಗಬೇಡಿ. ಅದ್ರ ಟೇಸ್ಟೇ ಬೇರೆ, ಇದ್ರ ಟೇಸ್ಟೇ ಬೇರೆ, ಬಟ್ ಅಲ್ಟಿಯಾಗಿತ್ತು. ಇದಾಗಿತ್ತು ಇವತ್ತಿನ ವ್ಲಾಗ್. ಸಿ ಯು ಇನ್ ಮೈ ನೆಕ್ಸ್ಟ್ ಮಿನಿ ವ್ಲಾಗ್.